ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿ ಕಿಯಾರೆ ಸಂಚಿಕೆ 17ಕ್ಕೆ ಸ್ವಾಗತ. 66 ವರ್ಷಗಳ ಬಂಧನ, 9 ವರ್ಷಗಳ ಏಕಾಂತ, ಕೊನೆಗೆ ಏನಾಯಿತು ಗೊತ್ತಾ? ಹೌದು, ನಮಸ್ಕಾರ ಸ್ನೇಹಿತರೆ. ಇವತ್ತೊಂದು ವಿಶೇಷ ಕಥೆಯೊಂದಿಗೆ ಬಂದಿದ್ದೇನೆ. ಇಂದು ನಾನು ಹೇಳಲಿರುವಂಥ ಕತೆ ಯಾವುದೇ ಮನುಷ್ಯನದ್ದಲ್ಲ. ಮಾತನಾಡಲು ಸಾಧ್ಯವಾಗದ, ತನ್ನ ನೋವನ್ನು ಹೇಳಿಕೊಳ್ಳಲು ಆಗದ ಒಂದು ಜೀವಿಯ ಕತೆ. ಇದು ಜಪಾನ್ನ ಟೆನ್ನೋಜಿ ಮೃಗಾಲಯದಲ್ಲಿದ್ದ 2 ಹೆಣ್ಣು ಆನೆಗಳಾದ ಹರುಕೋ ಮತ್ತು ಹಿರೋಕೋ ಅವರ ಕತೆ. ಕತೆ ಆರಂಭವಾಗುವಂಥದ್ದು ಹಲವು ದಶಕಗಳ ಹಿಂದೆ. ಪ್ರಾಣಿ ಸಂಗ್ರಹಾಲಯಕ್ಕೆ ಬರುವ ಜನರಿಗೆ ಆನೆಗಳನ್ನು ತೋರಿಸಲು ಈ 2 ಆನೆಗಳನ್ನು ಮೃಗಾಲಯದಲ್ಲಿ ಇರಿಸಲಾಗಿತ್ತು. ಮೊದಲ ನೋಟಕ್ಕೆ ಎಲ್ಲವೂ ಸಾಮಾನ್ಯವಾಗಿಯೇ ಕಾಣ್ತಾ ಇತ್ತು. ಸಾವಿರಾರು ಜನ ಬರ್ತಾ ಇದ್ರು, ಫೋಟೋ ತೆಗೆದುಕೊಳ್ತಾ ಇದ್ರು, ಮಕ್ಕಳು ಖುಷಿ ಪಡ್ತಾ ಇದ್ರು, ನೋಡುಗರಿಗೆ ಒಟ್ಟಾರೆ ಖುಷಿ. ಆದರೆ ಆ ಗೋಡೆಗಳ ಒಳಗೆ ನಡೆಯುತ್ತಿದ್ದ ಜೀವನದ ಸತ್ಯ ಮಾತ್ರ ಕೆಲವು ಜನರಿಗೆ ಗೊತ್ತಿತ್ತು. ಹೌದು, ಆನೆ ಎಂದರೆ ಕೇವಲ ದೊಡ್ಡ ಪ್ರಾಣಿ ಅಲ್ಲ. ವಿಜ್ಞಾನಿಗಳ ಪ್ರಕಾರ ಆನೆಗಳು ಭೂಮಿಯ ಮೇಲಿನ ಅತ್ಯಂತ ಬುದ್ಧಿವಂತ ಜೀವಿಗಳಲ್ಲಿ ಒಂದು. ಅವುಗಳಿಗೆ ನೆನಪಿನ ಶಕ್ತಿ ಅಪಾರ. ಅವು ದುಃಖ ಪಡುತ್ತವೆ, ಸಂತೋಷ ಪಡುತ್ತವೆ, ಸ್ನೇಹವನ್ನು ಬೆಳೆಸುತ್ತವೆ, ತಮ್ಮ ಕುಟುಂಬ ಸದಸ್ಯರ ಸಾವಿಗೆ ಶೋಕವನ್ನು ಕೂಡ ವ್ಯಕ್ತಪಡಿಸುತ್ತವೆ. ಕಾಡಿನಲ್ಲಿ ಆನೆಗಳು ಕುಟುಂಬದೊಂದಿಗೆ ಬದುಕುತ್ತವೆ. ದಿನಕ್ಕೆ ಹಲವಾರು ಕಿಲೋಮೀಟರ್ಗಳಷ್ಟು ನಡೆಯುತ್ತವೆ, ಮಣ್ಣಿನಲ್ಲಿ ಉರುಳುತ್ತವೆ, ನದಿಗಳಲ್ಲಿ ಸ್ನಾನ ಮಾಡುತ್ತವೆ, ಮರಗಳ ನೆರಳಿನಲ್ಲಿ ವಿಶ್ರಾಂತಿ ಪಡೆಯುತ್ತವೆ. ಆದರೆ ಹರುಕೋ ಮತ್ತು ಹಿರೋಕೋಗೆ ಇಂತಹ ಅವಕಾಶಗಳೇ ಸಿಗಲಿಲ್ಲ. ಅವುಗಳ ಜಗತ್ತು ಕೆಲವೇ ಚದರ ಮೀಟರ್ಗಳ ಕಾಂಕ್ರೀಟ್ ನೆಲಕ್ಕೆ ಸೀಮಿತವಾಗಿತ್ತು. ವರ್ಷಗಳು ಕಳೀತಾ ಇದ್ವು, ದಿನಗಳು ತಿಂಗಳುಗಳಾದವು, ತಿಂಗಳುಗಳು ವರ್ಷಗಳಾದವು. ಆದರೆ ಈ 2 ಆನೆಗಳ ಜೀವನದಲ್ಲಿ ಯಾವುದೇ ಬದಲಾವಣೆ ಬರಲಿಲ್ಲ. ಮೃದು ಮಣ್ಣಿನ ಬದಲಿಗೆ ಕಾಂಕ್ರೀಟ್, ಕಾಡಿನ ಬದಲಿಗೆ ಗೋಡೆಗಳು, ಸ್ವಾತಂತ್ರ್ಯದ ಬದಲಿಗೆ ಬಂಧನ. ಕೆಲವರು ಪ್ರಾಣಿ ಹಕ್ಕು ಹೋರಾಟಗಾರರು ಮತ್ತು ವೀಕ್ಷಕರು ಆನೆಗಳನ್ನು ನಿಯಂತ್ರಿಸಲು ಕಠಿಣ ವಿಧಾನಗಳನ್ನು ಬಳಸಲಾಗುತ್ತಿತ್ತು ಎಂದು ಆರೋಪಿಸುತ್ತಾರೆ. ಈ ಆರೋಪ ಎಷ್ಟು ಸತ್ಯನೋ ಸುಳ್ಳೋ ಒತ್ತಟ್ಟಿಗಿರಲಿ, ಆದರೆ ಆನೆಗಳ ವರ್ತನೆ ನೋಡಿದ ಅನೇಕ ತಜ್ಞರು ಅವುಗಳು ಗಂಭೀರವಾದ ಮಾನಸಿಕ ಒತ್ತಡದಲ್ಲಿದ್ದವು ಎಂದು ಅಭಿಪ್ರಾಯಪಟ್ಟರು. 2014ರಲ್ಲಿ ಅದರಲ್ಲಿ 1 ಆನೆ ಹರುಕೋ ಮೃತಪಡುತ್ತೆ. ಅಧಿಕೃತ ವರದಿಯಲ್ಲಿ ವೃದ್ಧಾಪ್ಯ ಕಾರಣ ಎಂದು ಹೇಳಲಾಯಿತು. ಆದರೆ ಹರುಕೋನ ಸಾವಿನೊಂದಿಗೆ ಇನ್ನೊಂದು ದೊಡ್ಡ ದುರಂತ ಆರಂಭವಾಗಿತ್ತು. ಹೌದು, ಅದೇ ಹಿರೋಕೋನ ಏಕಾಂತ ಜೀವನ. ಹರುಕೋ ಸತ್ತ ನಂತರ ಹಿರೋಕೋ ಅಕ್ಷರಶಃ ಒಂಟಿಯಾಯಿತು. 1 ದಿನ, 1 ವಾರ, 1 ತಿಂಗಳು, ಹೀಗೆ ವರ್ಷಗಳೇ ಕಳೆದವು. ಆದರೆ ಹೊಸ ಆನೆ ಬರಲಿಲ್ಲ. 9 ವರ್ಷಗಳಿಗೂ ಹೆಚ್ಚು ಕಾಲ ಹಿರೋಕೋ ಒಬ್ಬಂಟಿಯಾಗಿಯೇ ಬದುಕಿತ್ತು. ಸ್ನೇಹಿತೆ ಇಲ್ಲ, ಕುಟುಂಬ ಇಲ್ಲ, ತನ್ನ ಭಾಷೆಯಲ್ಲಿ ಮಾತನಾಡುವಂಥ ಮತ್ತೊಂದು ಆನೆ ಕೂಡ ಜೊತೆಗೆ ಇಲ್ಲ. ಸ್ನೇಹಿತರೆ, ನಿಮ್ಮನ್ನು ಒಂದು ಕೋಣೆಯಲ್ಲಿ ಒಬ್ಬಂಟಿಯಾಗಿ ಕೆಲವು ತಿಂಗಳುಗಳ ಕಾಲ ಇರಿಸಿದರೆ ಹೇಗಿರಬಹುದು? ಹಾಗಾದರೆ 9 ವರ್ಷಗಳ ಕಾಲ? ಅದು ಆನೆಯಂಥ ಸಾಮಾಜಿಕ ಜೀವಿಗೆ ಇದು ಕೇವಲ ಏಕಾಂತವಲ್ಲ. ಅನೇಕ ತಜ್ಞರ ಪ್ರಕಾರ ಇದು ಮಾನಸಿಕ ಹಿಂಸೆಯಾಗಿತ್ತು. ಕಾಲಕ್ರಮೇಣ ಹಿರೋಕೋ ವಿಚಿತ್ರ ವರ್ತನೆಗಳನ್ನು ತೋರಲಾರಂಭಿಸಿತು. ಅದು ಒಂದೇ ಸ್ಥಳದಲ್ಲಿ ನಿಂತು ನಿರಂತರವಾಗಿ ದೇಹವನ್ನು ಅಲ್ಲಾಡಿಸುತ್ತಿತ್ತು. ಮುಂದೆ ಹಿಂದೆ, ಮುಂದೆ ಹಿಂದೆ, ಮತ್ತೆ 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 ಇದೇ ಥರದ ವರ್ತನೆ ರಿಪೀಟ್ ಆಗ್ತಾ ಹೋಯಿತು. ಈ ವರ್ತನೆಯನ್ನು ಸ್ಟೀರಿಯೋಟೈಪಿಕ್ ಬಿಹೇವಿಯರ್ ಎಂದು ಕರೆಯಲಾಗ್ತದೆ. ಬಂಧನದಲ್ಲಿರುವ ಪ್ರಾಣಿಗಳಲ್ಲಿ ಮಾನಸಿಕ ಒತ್ತಡದಿಂದ ಇದು ಕಾಣಿಸಿಕೊಳ್ಳುತ್ತದೆ. ಇದು ಪ್ರಾಣಿಯ ಮನಸ್ಸು ಕುಸಿಯುತ್ತಿರುವ ಸಂಕೇತ. ಅಷ್ಟೇ ಅಲ್ಲ, ದಶಕಗಳ ಕಾಲ ಕಾಂಕ್ರೀಟ್ ಮೇಲೆ ನಿಂತ ಪರಿಣಾಮ ಅದರ ಕಾಲುಗಳು ಮತ್ತು ಕೀಲುಗಳು ಹಾಳಾಗತೊಡಗಿದವು. ನೋವು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಯಿತು. 2022ರ ವೇಳೆಗೆ ಪರಿಸ್ಥಿತಿ ಭಯಾನಕವಾಗಿತ್ತು. ಅದರ ಮುಂಭಾಗದ ಕಾಲುಗಳು ಅತಿಯಾಗಿ ಊದಿಕೊಂಡಿದ್ದವು. ನಡೆಯುವುದು ಕಷ್ಟವಾಗಿತ್ತು. ಹೋಗಲಿ, ನಿಲ್ಲೋದು ಕೂಡ ಕಷ್ಟ ಆಗಿಬಿಟ್ಟಿತ್ತು. ಕೊನೆಗೆ ಅದು ತನ್ನ ಒಳಾಂಗಣ ಕೊಠಡಿಯಿಂದ ಹೊರಬರಲು ಸಹ ಇಚ್ಛಿಸಲಿಲ್ಲ. ನಂತರ 1 ದಿನ ಹಿರೋಕೋ ಕುಸಿದು ಬಿದ್ದಿತು. ಅದು ಮತ್ತೆ ಏಳಲಿಲ್ಲ. 2022ರಲ್ಲಿ ಹಿರೋಕೋ ಸಾವನ್ನಪ್ಪಿತು. ಈ ಸುದ್ದಿ ಹೊರಬಂದ ತಕ್ಷಣ ವಿಶ್ವದಾದ್ಯಂತ ಚರ್ಚೆ ಆರಂಭವಾಯಿತು. ಅನೇಕ ಪ್ರಾಣಿ ಹಕ್ಕು ಸಂಘಟನೆಗಳು ಆನೆಗಳಿಗಾಗಿ ಮೃಗಾಲಯದ ವ್ಯವಸ್ಥೆಯನ್ನು ಮರುಪರಿಶೀಲಿಸಬೇಕು ಎಂದು ಒತ್ತಾಯಿಸಿದವು. ಕೆಲವರು ಮೃಗಾಲಯಗಳು ಶಿಕ್ಷಣ ಮತ್ತು ಸಂರಕ್ಷಣೆಗೆ ಅಗತ್ಯವೆಂದು ವಾದಿಸುತ್ತಾರೆ. ಇನ್ನು ಕೆಲವರು ಆನೆಗಳಂತಹ ಅತ್ಯಂತ ಬುದ್ಧಿವಂತ ಮತ್ತು ಸಾಮಾಜಿಕ ಜೀವಿಗಳನ್ನು ಸಣ್ಣ ಜಾಗದಲ್ಲಿ ಬಂಧಿಸುವುದು ಕ್ರೌರ್ಯ ಎಂದು ಹೇಳಿದರು. ಹಾಗಾದರೆ ನಿಜವಾದ ಪ್ರಶ್ನೆ ಏನು? ಗೊತ್ತಿಲ್ಲ. ಒಂದು ಜೀವಿ ಉಸಿರಾಡುತ್ತಿದೆ ಎಂದರೆ ಅದು ಬದುಕುತ್ತಿದೆ ಎಂದು ಹೇಳಬಹುದೇ?
ಅಥವಾ ಸ್ವಾತಂತ್ರ್ಯ, ಸ್ನೇಹ, ಪ್ರೀತಿ, ಪ್ರಕೃತಿ, ಗೌರವ ಇವೆಲ್ಲವೂ ಬದುಕಿನ ಅವಿಭಾಜ್ಯ ಅಂಗಗಳು ಅಲ್ಲವೇ? ಹರುಕು ಮತ್ತು ಹಿರೋಕೊ ಅವರ ಕತೆ ಈ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡ್ತದೆ. ಅವುಗಳು ದಶಕಗಳ ಕಾಲ ಬದುಕಿದವು, ಆದರೆ ಅವುಗಳಿಗೆ ನಿಜವಾದ ಜೀವನ ಸಿಗ್ತಾ? ಖಂಡಿತ ಇಲ್ಲ. ಮೃಗಾಲಯಗಳ ಹೆಸರಿನಲ್ಲಿ ಈ ಹೊತ್ತಿಗೂ ಕೂಡ ಪ್ರಪಂಚದಾದ್ಯಂತ ಲಕ್ಷಾಂತರ ಪ್ರಾಣಿಗಳನ್ನು ಅಕ್ಷರಶಃ ಬಂಧನದಲ್ಲಿಟ್ಟು ಅವುಗಳನ್ನು ಮಾನಸಿಕ ಒತ್ತಡಕ್ಕೆ ಗುರಿಯಾಗಿಸ್ತಾ ಇದೆ. ನಾವು ಪ್ರಾಣಿ ಪಕ್ಷಿಗಳನ್ನು ನೋಡುವ ನೆಪದಲ್ಲಿ ಅಂತಹ ಅವುಗಳ ಸಂಕಟವನ್ನು ನಾವು ಎಂಜಾಯ್ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡಿದ್ದೇವೆ. ಅದನ್ನೇ ಜೀವನದ ಸಂತೋಷ ಅಂತ ಅಂದ್ಕೊಂಡಿದ್ದೇವೆ. ಆದರೆ ಮಾನವೀಯತೆಗಳ ಬಗ್ಗೆ ಮಾತಾಡುವ ನಾವು ಇದೆಲ್ಲ ಎಷ್ಟು ಸರಿ ಎನ್ನೋದ್ರ ಬಗ್ಗೆನೂ ಮತ್ತೆ ಮತ್ತೆ ಆಲೋಚನೆ ಮಾಡಬೇಕಲ್ವ? ಇನ್ನಾದರೂ ಇಂತಹ ಬಂಧನಗಳು, ಹಿಂಸೆಗಳು ನಿಲ್ಲಬೇಕಾಗಿವೆ. ಪ್ರಾಣಿ ಸಂಗ್ರಹಾಲಯ, ಮೃಗಾಲಯಗಳ ಹೆಸರಿನಲ್ಲಿ ಪ್ರಾಣಿಗಳನ್ನು ಹಿಂಸಿಸುವಂತಹ, ಪ್ರಾಣಿಗಳನ್ನು ಶೋಷಣೆಗೆ ಒಳಪಡಿಸುವಂಥ ವ್ಯವಸ್ಥೆಗಳು ಖಂಡಿತ ನಿಲ್ಲಲೇಬೇಕಿದೆ. ಹೋರಾಟಗಳು ಖಂಡಿತ ಅವಶ್ಯಕ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಮನೋಭಾವನೆಗಳನ್ನು ಬದಲಾಯಿಸಬೇಕಿದೆ. ಪ್ರಾಣಿಗಳ ಹಿಂಸೆಯಲ್ಲಿ ಸಂತೋಷವನ್ನು ಕಂಡುಕೊಳ್ಳುವಂತಹ ಯಾವ ಅವಶ್ಯಕತೆ ಕೂಡ ಮನುಷ್ಯ ಎಂಬ ಪ್ರಾಣಿಗೆ ಖಂಡಿತ ಇರುವುದಿಲ್ಲ. ಅದು ಜೀವನದ ಸಂತೋಷ ಅಲ್ಲ ಕೂಡ, ಅದು ನಮ್ಮ ಬದುಕಿನ ಅವಿಭಾಜ್ಯ ಅಂಗವೂ ಅಲ್ಲ. ಹಾಗಾದರೆ ಚಿಂತಿಸಬೇಕಾದ್ದು ಬಹಳಷ್ಟಿದೆ ಅಲ್ವಾ? ನಾಳೆ ಮತ್ತೆ ಸಿಗ್ತೀನಿ ಮತ್ತೊಂದು ಕಥೆಯೊಂದಿಗೆ. ಧನ್ಯವಾದಗಳು.